ತೆಕ್ಕಡಿಂದ ಸ್ವಲ್ಪ ಆ ಕಡೆ ಹೇಳಿದ್ರೆ ಶಬರಿಮಲೆ. ಏ ದ್ರಾಕ್ಷಿಗೆ ಹೋಗುದಾ? ನಾ ಇಲ್ಲದು ಫೇಮಸ್ ಮಾರ ದ್ರಾಕ್ಷಿ ಕಂಬಮಲ್ಲಿ. ಹೌದಾ? ಕಂಬಮಲ್ಲಿ ದ್ರಾಕ್ಷಿ ಫೇಮಸ್. ಪ್ರಾಣಿದಯ ಸಂಘದವರು ಏನಾದ್ರು ಇದನ್ನು ನೋಡಿದ್ರೆ ಸತ್ಯ ನಾನು ಹೊಡೆದು ಒಳಗೆ ಹಾಕಿಕೊಂಡು ಹೋದಾರು. ಎಂಟರ್ ಆಗಿದ್ದೇವೆ. ಟೈಗರ್ ರಿಸರ್ವ್ ಅಂತ ಹಾಕಿದ್ದಾರೆ, ಮಾತ್ರ ಟೈಗರ್ ಕಾಣುದಿಲ್ಲ. ಓಕೆ, ತಿಂಡಿ ಎಲ್ಲ ಆಯಿತು. ಈಗ ತೆಗ್ಡಿ ಸೈಡಿಗೆ ಹೊರಟಿದ್ದೇವೆ. ಫ್ಯೂಲ್ ಅಪ್ ಕೂಡ ಮಾಡಿದ್ದೇವೆ. ರೇಂಜ್ 385 ಕಿಲೋಮೀಟರ್ ಉಂಟು. ನೋಡ, ನಮಗೆ ತೆಗ್ಡಿಗಿರೋದು ಜಸ್ಟ್ 24 ಕಿಲೋಮೀಟರ್. 23 ಕಿಲೋಮೀಟರ್. ಹಾಂ ನೋಡಿ, ಬೋರ್ಡ್ ಬಂತು. ಶಾ, ನೀವು ಹೀಗೆಲ್ಲ ತಪ್ಪಿಸಬಾರ್ದು ನೀವು. ನಾವೊಂದು ವ್ಲಾಗಲ್ಲಿ ಒಂದು ಜೋಶಲ್ಲಿ ಇರ್ತೇವೆ, ಆಗುದಿಲ್ಲ ಅದು. ಸೊ ನೋಡಿದ್ದೆ ಆ ಸೈಡ್ ನಮಗೆ ಇಲ್ಲೇದುಂಟಲ್ಲ ಲ್ಯಾಂಡ್ಸ್ಕೇಪ್ ನೆಕ್ಸ್ಟ್ ಲೆವೆಲ್ ಉಂಟು ಮಾತ್ರ. ಶಾ, ಮಾತಾಡ್ಲಿಕ್ಕೆ ಇಲ್ಲ. ಅಂದರೆ ಇದೀಗ ನಮ್ಮದು ಕಂಬ ಮಿರೋದು ಮಿಡ್ಲಲ್ಲಿ, ಸುತ್ತಲೂ ಫುಲ್ಲು ನಮಗೆ ವೆಸ್ಟರ್ನ್ ಘಾಟ್ಸ್ ಇದ್ದ ಕಾರಣ ಅಂದರೆ ಫುಲ್ ನಮ್ಮ ಶೋಲೆಯಾರ್ ಫಾರೆಸ್ಟ್ ರೇಂಜ್ ಬರ್ತದೆ, ಮುದುಮಲೈ ಬರ್ತದೆ, ಫುಲ್ ಫಾರೆಸ್ಟ್, ಮೇಘಮಲೈ ಬರ್ತದೆ. ಆಮೇಲೆ ಸ್ವಲ್ಪ ತೆಕ್ಕಡಿಂದ ಸ್ವಲ್ಪ ಆ ಕಡೆ ಹೇಳಿದ್ರೆ ಶಬರಿಮಲೆ. ಹಾಗೆ ನಮಗೆ ನನ್ನ ಅಂದಾಜಿ ಫುಲ್ ಕ್ಲಿಯರ್ ಇದ್ದರೆ ನಮಗೆ ಆ ಒಂದು ಸೈಡಿನ ಹೊರಗಿದೆ ಇದು ಕಾಣ್ಬೋದು ಅಲ್ಲ. ಈಗ ಸ್ವಲ್ಪ ಒಂದು ಇದ್ರಾಗ ಉಂಟಂತೆ, ಸ್ಮಾಗಿನಾಗೆ ಸ್ವಲ್ಪ ಅಲ್ಲಿ ಆ ಕಡೆ ಲಾಂಗ್ ನೋಡುವಾಗ ಕಾಣ್ತದೆ. ಮತ್ತೆ ಬೇರೆ ಕ್ಯಾಮರಲ್ಲಿ ಇದ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಚಂದ ಕಾಣ್ಬೋದು. ಅದು ಬಿಡಿ, ನಮಗೆ ಎಕ್ವಿಪ್ಮೆಂಟ್ ಎಷ್ಟಿದ್ರು ಕೂಡ ಅದೊಂದು ಇದ್ರೆ ಆಗ್ಬೋದಾ ಅಂತ ಅನಿಸ್ತದೆ. ಆಸೆ ಎಂಬ ಬಿಸಿಲ ಕುದುರೆ ಏಕೆ ಏರುವೆ. ಮತ್ತೆ ನೀವು ಹೇಳಿ, ನನಗೆ ಮರ್ತೋಗಿ. ಅದೇ ನೀವು ಕಮೆಂಟಲ್ಲಿ ಫುಲ್ ಲಿರಿಕ್ಸ್ ಹಾಕಿ, ನಾವು ಮತ್ತೆ ಕಲಿತೇವೆ. ಅಲ್ಲಿ ನಮ್ಮ ಇದು ನೋಡಿ ಅಂತೆ, ಇದು ಗಾರ್ಬೇಜಿನ ಡಂಪಿಂಗ್ ಯಾರ್ಡ್. ಅಲ್ಲ ಡಂಪಿಂಗ್ ಯಾರ್ಡ್ ನೋಡು, ಅದು ಫುಲ್ಲು ಹೈಟಲ್ಲಿ ಹಾಕಿ. ಅದು ಬಿಡಿ, ನಿಮಗೆ ಕಾಣ್ಲಿಕ್ಕಿಲ್ಲ, ತೊಂದರೆ ಇಲ್ಲ. ಡಂಪಿಂಗ್ ಯಾರ್ಡ್ ಅಂತ ಇಲ್ಲಿ ಇದ್ರ ಸ್ವರ್ಗ ನೋಡಿ. ಫುಲ್ ಬ್ಯೂಟಿ. ಈ ಸೈಡಲ್ಲಿ ಮಾರ್ಕಿಂಗ್ ಲೈನ್ ಯಾಕೆ ಹೀಗೆ ಜಿಗ್ಸಾಗ್ ಆಗಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಜಾಗ ಸಿಗ್ಲಿಕ್ಕೆ ಆಗಿರ್ಬೋದು ಈ ಪಾದಾಚಾರಿಗಳಿಗೆ. ಇದು ಮ್ಯಾಟ್ ಪೇಂಟ್ ಅಂದರೆ ಜೀಪ್ ಇದು ಸೆಟ್ ಸೇಮ್ ನೋಡು, ಸೂಪರ್ ಆಯ್ತು. 5 ಸ್ಪೀಡ್ ಅದು ಥಾರ್ DI. ಅದು ಹೊಗೆನಳಿಗೆಲ್ಲ, ಅದು ಸ್ನಾರ್ಕಲ್ ಅಂತ ಹೇಳ್ತಾರೆ. ಅದು ಏರ್ ಫಿಲ್ಟರ್ಗೆ ಹೋಗೋದು ಡೈರೆಕ್ಟ್. ವಾಟರ್ ವೇಡಿಂಗ್ ಮಾಡ್ತಿದ್ರೆ ಹೆಲ್ಪ್ ಆಗ್ತದೆ ಅಂತ. ಹಾಗೆ ನೋಡಿ, ಅಭಿರಾಮನವರ ಹೊಗೆನಳಿಗೆಯನ್ನು ನೋಡಿ ಅಂತ ಇಲ್ಲಿ ನೋಡಿ, ಹೊಗೆನಳಿಗೆ ಹಾಗೆ. ಮತ್ತೆ ನಮ್ಮ ಇವತ್ತು ಬೆಳಿಗ್ಗೆ ತಿಂಡಿ ಅದು ಉಂಟಲ್ಲ, ಬಿಲ್ ತೊಂದರೆ ಇಲ್ಲ, ಒಂದು 570 rupees ಆಯಿತು ನಾವು ತಿಂದದ ಐಟಮಿಗೆ. ಹಾಗೆಂತೇಳಿ ನಾವು ನಿನ್ನೆ ಕಂಪೇರ್ ಮಾಡಿದರೆ 1975 ಅದೇ ಒಂದು ಆ ರೇಂಜಲ್ಲಿ ಇತ್ತು. ತಿಂದ ಐಟಮ್ಸ್ ಸಾಧಾರಣ ಸೇಮ್. ಹಾಗಾಗಿ ನಮಗೆ ಇವತ್ತಿನದ್ದು ಭಾರಿ ಖುಷಿ ಆಯಿತು ಬೆಳಗಿನ ತಿಂಡಿ. ವಾಟ್ ಇಸ್ ದಿಸ್? ಹಾಗೆ ಇಲ್ಲಿ ನೋಡಿ ಅಂತ ಗೊತ್ತಾಗುದಿಲ್ಲ. ದ್ರಾಕ್ಷಿ ಉಂಟಲ್ಲ, ಏ ದ್ರಾಕ್ಷಿಗೆ ಹೋಗುದಾ? ನಾ ಇಲ್ಲದು ಫೇಮಸ್ ಮಾರ ದ್ರಾಕ್ಷಿ ಕಂಬಮಲ್ಲಿ. ಹೌದಾ? ಕಂಬಮಲ್ಲಿ ದ್ರಾಕ್ಷಿ ಫೇಮಸ್. ನಾನು ಮೊನ್ನೆ ಗೂಗಲ್ ಮಾಡಿದ್ದೆ. ಸೊ ನೋಡ, ಮಾಡ್ಬೇಕು, ನಾನೊಂದು ಹೋಗ್ಬೇಕು ನೋಡ. ನಾಳೆ ಇಲ್ಲ ಇದ್ರೆ ಸಂಜೆ. ಇಲ್ಲಿ ಮೋಸ್ಟ್ಲಿ ಇದು ಬೆಂಕಿ ಬಿದ್ದಿದೆ ಅಂತ ಕಾಣ್ತದೆ. ಅಲ್ಲ ಇವರು ಹಾಕಿದ್ದ ನ್ಯಾಷನಲ್ ಹೈವೇ ಮೇಂಟೆನೆನ್ಸ್. ಇಲ್ಲಿದೆ, ಅವರು ಹಾಕಿದೆ ಆಯ್ತಾ, ಬಿದ್ದದಲ್ಲ, ಫುಲ್ ಹೊಗೆ ಇಟ್ಟಿದೆ. ಟ್ರಾಫಿಕ್ ನೋಡಿ, ಇಲ್ಲಿ ಫುಲ್ ನಮ್ಮ ದೇಸಿ ದನಗಳು ಇಷ್ಟು ಹೋಗ್ತಾ ಉಂಟು. ಎಲ್ಲಿಗೆ ಅಂತ ಗೊತ್ತಿಲ್ಲ. ತಳಿ ಇಲ್ಲದ ಯಾವುದಾದ್ರು ನೋಡಿ, ಅದು ಪ್ಯೂರ್ ದೇಸಿ ದನ. ಬ್ಯಾಕ್ ಸೈಡ್ ಅಲ್ಲಿ ಒಂದು ಕಂಡಿದ್ದಲ್ಲ, ಅಮೃತ್ ಮಹಲ್ ಅಂತ ಅಲ್ಲ, ಅಮೃತ್ ಮಹಲ್ ಆಗಿ ಉಂಟು. ಕೊಂಬು, ಅದರ ಮೈ ಬಣ್ಣ ಎಲ್ಲ ನೋಡುವಾಗ ಅಮೃತ್ ಮಹಲ್ ಆಗಿ ಕಾಣ್ತದೆ. ಗುಡಲು ಕುಮಿಲಿ ಈಗ ಓಪನ್ ಆಯ್ತು ನೋಡಿ. ರೋಡ್ ಒಳ್ಳೆದು. NH 183 ಅಂತ ನೋಡಿ. ನಮ್ಮ ಕಾರು ಡ್ವಿಂಗ್ ಹೇಳಿದ್ದು 80 ಕಿಲೋಮೀಟರ್ ದಾಟಿದಾಗ ಒಂದು ವಾರ್ನಿಂಗ್ ಕೊಡ್ತದೆ, ಮೆಲ್ಲ ಬಾಂಬೆ ಅಂತ. ಹೇಗೆ ಬ್ಯೂಟಿ.
ಮುಕ್ಕಾಲು ಆಯಿತು. ಅದೇ ನಮಗೆ ಅದೇ ಬೇಸರ, ಸ್ವಲ್ಪ ಲೇಟ್ ಸ್ವಲ್ಪ ಜಾಸ್ತಿ ಆಯ್ತಂತ. ನಾವಾಗ ಹೇಳಿದ್ವಲ್ಲ ನಮ್ಮ ಒಂದು ಸ್ವಲ್ಪ ಕಿರಿಕಿರಿ ಆಯ್ತಂತ, ಹಾಗೆ ಟೆಕ್ನಿಕಲ್ ಎರರ್ ಆಯ್ತು. ಟೆಕ್ನಿಕಲ್ ಎರರ್. ನಿಮಗೋಸ್ಕರ ಈಗ ನಾನು ಸರಿ ಮಾಡಿ ಡೈಲಾಗ್ ಬಿಡುವ ಅಂತ. ಹೌದು, ಇನ್ನೊಂದು ಒಳ್ಳೆ ಸಪೋರ್ಟ್ ಎಲ್ಲ ಕೊಡ್ಬೇಕು ನೋಡಿ. ಮತ್ತೆ ಜಾಗವನ್ನೆಲ್ಲ ಗುರ್ತ ಮಾಡಿಸ್ಬೇಕಲ್ಲ. ಇಷ್ಟು ದೊಡ್ಡ ಜಾಗಕ್ಕೆ ಬಂದು, ಇಷ್ಟು ದೂರಕ್ಕೆ ಬಂದು ನಾವು ನಿನ್ನೆ ಈ ರೋಡಲ್ಲಿ ಹೋಗ್ಲಿಲ್ಲ ಹಾಗಾದ್ರೆ? ಇಲ್ಲಮ್ಮ, ನಾವು ಕಟ್ ಮಾಡಿದ್ದೇವಲ್ಲ ಅಲ್ಲಿ. ಹೌದು, ಈ ಕಡೆ ಬರಲೇ ಇಲ್ಲ. ಕಡೆ ಬರಲಿ, ಇದು ಫುಲ್ ಹೈವೇ. ಸೂಪರ್ ಉಂಟು ಮಾತ್ರ. ನೋಡಿ ಸ್ಟ್ರೈಟ್ ಸ್ಟ್ರೆಚ್ ಒಂದು ಕೊಡಿ ಬ್ರೋ, ನೀವು ಕಡಿಮೆ ಮಾಡಬೇಡಿ, ಕಡಿಮೆ ಮಾಡಿದ್ರೆ ಅವ ಬರ್ತಾನೆ. ಬಂತು ಟೊಯ್ ಟೊಯ್ ಟೊಯ್. ಕುಮಿಲಿ 13 ಕಿಲೋಮೀಟರ್, ಕುಡಲೂರು 2 ಕಿಲೋಮೀಟರ್. ನಾವು ಹೋಗುದು ತೆಗಡಿ. ಒಳ್ಳೆ ತೆಂಗಿನ ತೋಟ, ತೆಂಗಿನ ತೋಟ, ಬಾಳೆ ತೋಟ. ಆದರೂ ಕೂಡ ಇಲ್ಲಿ ಬೊಂಡಕ್ಕೆ ರೇಟ್ ಮಾತ್ರ ಭಯಂಕರ ಮಾರೆ. 40 ರೂಪಾಯಿ ಎಲ್ಲ ಹೇಳ್ತಾರೆ ಬೊಂಡಕ್ಕೆ. ಅದು ನಮಗೆ ಬೇಸರ ಆಗೋದು. ಇಲ್ಲ ಇದ್ರೆ ನಮ್ಮೊಂದು ಉಷ್ಣ ಮೂಲಕ್ಕೆ ಒಳ್ಳೆದಾಗ್ತಿತ್ತು. ಇಲ್ಲೇ ಬೊಂಡ ಬೆಳಿತಾರೆ ಇಲ್ಲೇ. ಈಗ ಸಹ ಒಂದು ಬೊಂಡದ ತೋಟ ಎಲ್ಲ ಇರುವಾಗ, ತೆಂಗಿನ ತೋಟ, ತೆಂಗಿನ ತೋಪುಗಳು ಇರುವಾಗ ಬೊಂಡಕ್ಕೆ ಎಂತಕ್ಕೆ ಈ ನಮ್ಮ ರೇಟ್ ಅಂತ ಗೊತ್ತಿಲ್ಲ. ಇದು ನೋಡಿ, ಇದು ದ್ರಾಕ್ಷಿ, ಫುಲ್ಲು ದ್ರಾಕ್ಷಿ ತೋಟ ಇದು. ನಿಮಗೆ ಕಾಣಲಿಕ್ಕಿಲ್ಲ, ಕಾಣ್ತದೆ, ಕಾಣದೆ ಫುಲ್ಲು ದ್ರಾಕ್ಷಿ ತೋಟ ಇದು. ಇದು ಹಳತಾಯ್ತು, ಆ ಕಡೆ ತೋರಿಸ್ತು ನೋಡಿ. ಅದು ಕಂಟಿನ್ಯೂಸ್ ಆಗಿ ಅವರು ಈಲ್ಡ್ ಬರ್ಲಿಕ್ಕೆ ಹಾಗೆ ಮಾಡ್ತಾ ಇರ್ತಾರೆ. ಒಂದು ಮುಗಿಲಿಕ್ಕೆ ಆಗೋ ಇನ್ನೊಂದು ಕಡೆ ನೆಟ್ಟದನ್ನು ಬಳ್ಳಿ ಏರಿಸಿ. ಹಸಿರು ದ್ರಾಕ್ಷಿ, ಕಪ್ಪು ದ್ರಾಕ್ಷಿ. ಹಸಿರು ದ್ರಾಕ್ಷಿ ಯಾವ ಸೈಡ್ ಆಗುದು? ಅದು ಯಾವ ಸೈಡ್ ಗೊತ್ತಿಲ್ಲ, ಇದರಲ್ಲಿ ಉಂಟಂತ. ಮಾತ್ರ ಇಲ್ಲಿ ಮೇನ್ ಆಗಿ ಕಪ್ಪು ದ್ರಾಕ್ಷಿ ಭಯಂಕರ ಫೇಮಸ್. ಮತ್ತೆ ಮಾವಿನ ಹಣ್ಣು ಕೂಡ ಹಾಗೆ, ಅಲ್ಲಲ್ಲಿ ಮಾವಿನ ಹಣ್ಣು ಉಂಟು. ನೋಡುವ, ನಾವು ರೇಟ್ ಎಲ್ಲ ಕೇಳಿಲ್ಲ, ನಾವು ರೇಟ್ ಕೇಳ್ತೇವೆ. ನೋಡ, ಈಗ ಸ್ವಲ್ಪ ಲೇಟ್ ಆಗಿದೆಲ್ಲ. ಈಗ ತೇಕಡಿಗೆ ಹೋಗುದೊಂದೇ ಗುರಿ. ಹಾಗೆ ಪ್ರಾಣಿದಯ ಸಂಘದವರು ಏನಾದರೂ ಇದನ್ನು ನೋಡಿದರೆ ಸತ್ಯ ನಾನು ಹೊಡೆದು ಒಳಗೆ ಹಾಕಿಕೊಂಡು ಹೋದಾರು. ಹೀಗೊಂದು ಉಪದ್ರ ಕೊಟ್ಟುಕೊಂಡು ಕೊಂಡೋಗುದು ಅಂತ ಹೇಳಿದಕ್ಕೆ ಅರ್ಥ ಉಂಟಾ? ನೋಡಿ, ಅಷ್ಟು ದೊಡ್ಡ ಒಂದು ಆಡನ್ನು ಇವ ಸ್ಕೂಟಿಯಲ್ಲಿ ನಡುವಲ್ಲಿ ಹಾಕಿಕೊಂಡು ಹೋಗಿದ್ದಾನೆ. ಹೆಣ ತಗೊಂಡು ಹೋದಾಗ ಜೀವ ಇರುವುದನ್ನು. ಇವನನ್ನು ಕೂಡ ಹಾಗೆ ಹಾಕಬೇಕು, ಆ ಕಡೆಯಿಂದ ಈ ಕಡೆಗೆ, ಮಂಡೆ ಆ ಸೈಡ್, ಕಾಲು ಈ ಸೈಡ್, ನಡುವಲ್ಲಿ ಇವನ ಬಂಜಿ, ನಡುವಲ್ಲಿ ಅವನ ಬಜ್ಜಿ. ಎಂತ ಅವಸ್ಥೆ! ಅದೊಂದು ಪುಡಿರ್ತಾ ಉಂಟು, ಒಂದು ಲೋಕ ಅದು. ಇವ ಅದನ್ನು ಹಿಡ್ಕೊಂಡಿದೆ. ಅಲ್ಲಿಗೆ ಸಹಾಯ ಇದ್ರೆ ಸಾಕು. ಅದು ಗಡಿಲಿಕ್ಕೆ ಅಲ್ವ, ಲಾಟ ಹಾಕ ಹೋದ ಕೂಡಲೇ ಹಾಕಿ ಆಯ್ತು. ಎಂತ ಅದು ಕೋಳಿಯ ಮಾರೆ. ನೋಡಿ, ಟಿಯನ್ನ ಹಣೆ ಬರ ಒಂದು ನಮಗಿಲ್ಲಿ ಕಾಣಬಹುದು. ನೀವು ಬೈಬಾರ್ದು ಅಂತ ಹೇಳ್ತೀರಲ್ಲ ಹೋದಾಗ, ಇದನ್ನು ಮತ್ತೆಂತ ಹೇಳುದು? ಇದನ್ನು ನೋಡಿ, ನಾವೆಂತ ಅಂತ ಹೇಳುದು, ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಇದು. ಇದನ್ನು ಈ ರೀತಿಯ ಒಂದು ಗಾಡಿಯಲ್ಲಿ ಜನರನ್ನು ಹಾಕಿಕೊಂಡು ಹೋಗ್ತಾರೆ ಅಂತಾದರೆ ಎಂಥ ಅವಸ್ಥೆ ಇದು. ಇದಕ್ಕೆ FC ಆಗಿ ಕೊಡ್ತಾರೆ ಅಂತ ಗೊತ್ತಿಲ್ಲ ಮಾರೆ. ನಮ್ಮ ಗಾಡಿ ನಾವು ಗಾಡ್ ಲೆವೆಲಲ್ಲಿ ಮೇಂಟೈನ್ ಮಾಡಿ 30 ವರ್ಷದ ಗಾಡಿಯನ್ನು ತಗೊಂಡು ಹೋಗ್ತೇವೆ FC ಗೆ. ಆಗಲೂ ಕೂಡ RTO ಭಾರಿ ಚೌರೆ ಮಾಡ್ತಾನೆ, ಹಾಗಿಲ್ಲ ಹೀಗಿಲ್ಲ ಅಂತ. ಇದನ್ನು ನೋಡಿದರೆ ಗುಜರಿಗೆ ಆಗಬೇಕಷ್ಟೇ. ಇದರಲ್ಲಿ ಅದು ಅಲ್ಲದಿದ್ದರೆ ಘಾಟಿ ಹತ್ತಿಸ್ತಿದ್ದಾರೆ ಮಾರೆ, ಎಂಥ ಅವಸ್ಥೆ. ಅದರಲ್ಲಿ ಎಂತ ಇಲ್ಲ. ಡಕೋಟಾ ಎಕ್ಸ್ಪ್ರೆಸ್ ನಾವು ಮುಟ್ಟಿದ್ರೆ ಉದುರ್ಬೋದು. ಹೌದು, ಇದನ್ನೆಲ್ಲ ನೋಡೋಗುಂಟಲ್ಲ, ನಮಗೆ ತಡೆಯುವುದಿಲ್ಲ, ನಾಲಾಗೆ ತುರಿಸ್ತದೆ ಬೈಬೇಕು ಅಂತ. ಅವಸ್ಥೆ ಕುಮಿಲಿ ಬಂತು. ಇವರೊಂದು ರಾಜಹಂಸ ಬಸ್ ಕೂಡ ನೋಡಿ ಅಂತ ಎಷ್ಟು ಗುಜರಿ ಆಗಿದೆ ಅಂತ. ತಮಿಳ್ನಾಡು ರಾಜಹಿಂಸ. ಮತ್ತೆ ಲೋಕಲ್ ಬಸ್ ಅಂತೂ ಕೇಳುದೇ ಬೇಡ, ಅದರಲ್ಲಿ ನೆಂತ ಇಲ್ಲ. ಅದರಲ್ಲಿ ಮಳೆಗಾಲ ಹೋಗ್ತಾರೆ, ಗ್ಲಾಸ್ ಇಲ್ಲ. ಅದನ್ನು ಬಿಡುವ ಡ್ರೈವರಿಗೆ ಪದ್ಮವಿಭೂಷಣ ಕೊಡಬೇಕು. ಎಂತ ಲೆಕ್ಕದಲ್ಲಿ ಆ ಗುಜರಿ ಗಾಡಿಯನ್ನು ಹೊತ್ಕೊಂಡು ಹೋಗ್ತಾನಲ್ಲ ಮಾರೆ. ಸೊ ನಾವೀಗ ತೆಕ್ಕಾಡಿ ರೀಚ್ ಆಗಿದ್ದೇವೆ. ಇಲ್ಲಿ ಜೀಪ್ ರೈಡ್ ಎಲ್ಲ ತಗೊಳ್ಬೇಕಾಗ್ತದಂತೆ ನಮಗೆ ಸೈಟ್ ಸೀಯಿಂಗ್ ಮಾಡಬೇಕು ಅಂದರೆ.
ಗೊತ್ತಿಲ್ಲ ನಿನಗೆ ಎಂತ ಮಾಡೋದಂತ. ಜೀಪಿಗೆ ಆಲ್ಮೋಸ್ಟ್ 2 ಕ್ಯಾಲೆಂಡರ್. ನಾವೀಗ ತೆಕ್ಕಡಿ ತಲುಪಿದ್ದೇವೆ. ತೆಕ್ಕಡಿಯಲ್ಲಿ ಇಲ್ಲಿ ವಾಪಸ್ ಪೆರಿಯಾರ್ ಟೈಗರ್ ರಿಸರ್ವ್ ಫಾರೆಸ್ಟ್ ಅಂತ ಉಂಟು. ಅವರದ್ದು ಇಲ್ಲಿ ಗೌರ್ಮೆಂಟ್ ಇದೆ ಅಲ್ಲ, ಇದು ಬಸ್ ಅಲ್ಲ, ನಿನ್ನೆ ಹಾಗೆ ನಮ್ಮ ಅರಬಿಕುಲಂನಾಗೆ. ಮಾತ್ರ ಇದು ವಿಷಯ ಅಂತ ಹೇಳಿದರೆ ಒಳಗೆ ಹೋದ್ಮೇಲೆ ವಾಪಸ್ ಪ್ರತಿಯೊಂದಕ್ಕೂ ಟಿಕೆಟ್ ಸಪ್ರೇಟ್ ಉಂಟು. ಹಾಗೆ ನಾವೀಗ ಬೋಟಿಂಗ್ ಆಗುವಲ್ಲಿವರೆಗೆ ಹೋಗಿ ಬೋಟಲ್ಲಿ ಹೋಗುದಾ ಬಿಡು ಅಂತ ಮತ್ತೆ ನೋಡಬೇಕು ಅಂತ ಇದ್ದೇವೆ ಹೇಗೆ ಅಂತ. ನೋಡ್ಬೇಕು, ಈಗ ಬಸ್ ಹೊರಡಲಿಲ್ಲ, ಜನ ಆಗಲಿಲ್ಲ, ಜನ ಆದಮೇಲೆ ಹೊರಡ್ತದೆ, ನೋಡುವ ಹೇಗಾಗ್ತದೆ ಅಂತ. ಅಲ್ಲಿ ಬೋಟಿಂಗ್ ಸಿಕ್ಕಿದರೆ ಹೋಗ್ಬೇಕಂದ್ರೆ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಸ್ವಲ್ಪ ಟೈಮ್ ಕಾನ್ಸ್ಟ್ರೈಂಟ್. ಬೆಳಿಗ್ಗೆ ಒಂದು ಸ್ವಲ್ಪ ಲೇಟ್ ಆದ ಕಾರಣಾಂತರಗಳಿಂದ ಕೆಲವೊಂದು ಪ್ಲೇಸ್ ಸ್ವಲ್ಪ ಕಂಜೆಸ್ಟೆಡ್ ಆಗ್ತಾ ಉಂಟು. ಈಗಲೇ ಟೈಮ್ ಆಯಿತು. ಒಂದು ಪ್ಲೇಸ್ ಮಿಸ್ ಆಗುವ ಚಾನ್ಸಸ್ ಎಲ್ಲ ಉಂಟು. ಹೇಗಾಗ್ತದೆ ಅಂತ ನೋಡಬೇಕೀಗ. ಅಂದರೆ ಸ್ವಲ್ಪ ಲೇಟ್ ಆಯಿತು, ಒಂದು ಅರ್ಧ ಗಂಟೆ 1 ಗಂಟೆ ಟೈಮ್ ಸ್ಲಾಟ್ ನಾವು ಬೇಗ ಬರಬೇಕಿತ್ತು. ಹಾಗೆ ಆಗ್ತಿದ್ರೆ ನಮ್ಮ ಇವತ್ತಿನ ಎಲ್ಲ ನಾವು ಪ್ಲಾನಲ್ಲಿ ಏನಿತ್ತು ಎಲ್ಲ ಪ್ಲೇಸನ್ನು ಕವರ್ ಮಾಡ್ಬೋದಿತ್ತು. ಇಲ್ಲಿ ಮತ್ತೆ ಕಂಬಮಲ್ಲಿ ವರ್ಕಿಂಗ್ ಅವರ್ಸ್ ಅಂದರೆ ಇಲ್ಲಿ ಇವರು ಲೋಕಲ್ ಶಾಪ್ಸ್ ಎಲ್ಲ, ಕೆಲವೊಂದು ಶಾಪ್ಸ್ ಎಲ್ಲ ಲೇಟ್ ಇರ್ತದೆ, 10 ಗಂಟೆಲಿ ಓಪನ್ ಆಗ್ತದೆ. ಸೊ ಅದರಿಂದಾಗಿ ನಮ್ಮದು ಕೆಲವೊಂದು ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ತಟಪಟ ಆಯ್ತು ಆಚೆ. ಆ ಪ್ಲ್ಯಾನ್ಸ್ ಎಲ್ಲ ಆಗಿ ಹೊರಡುವಾಗ ನಾವು ಬಿಡುವಾಗಲೇ ಸಾಧಾರಣ ಒಂದು 11:15 ಅಂದಾಜು ಆಯ್ತಾ ಅಂತ. ಹೌದು. ಹಾಗೆ ಅದರಿಂದ ಈಗ ಒಂದು ಸ್ವಲ್ಪ ಪ್ಲ್ಯಾನ್ಸ್ ಎಲ್ಲ ಸ್ವಲ್ಪ ಆಚೆ ಆಯಿತು. ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವ. ಅಂದರೆ ಎಲ್ಲ ಆದಷ್ಟು ಪ್ಲೇಸಸ್ ಕವರ್ ಮಾಡಬೇಕೀಗ ಬಂದ ಕಾರಣ, ಬಿಡುವ ಹಾಗಿಲ್ಲ ಯಾವುದನ್ನು ಸಹ. ನಾವೀಗ ಪೆರಿಯಾರ್ ಟೈಗರ್ ರಿಸರ್ವ್ ಫಾರೆಸ್ಟ್ಗೆ ಎಂಟರ್ ಆಗಿದ್ದೇವೆ. ಟೈಗರ್ ರಿಸರ್ವ್ ಅಂತ ಹಾಕಿದ್ದಾರೆ, ಅಂದರೆ ಟೈಗರ್ ಕಾಣೋದಿಲ್ಲ ನಮ್ಮ ಭದ್ರದಾಗೆ ಅಂತ ಅನ್ನಿಸ್ತದೆ. ಭದ್ರ ಟೈಗರ್ ರಿಸರ್ವ್ ಅಂತ ಇದ್ರೂ ಕೂಡ ಟೈಗರ್ ಎಲ್ಲೂ ಸೈಟ್ ಆಗೋದಿಲ್ಲ. ಅಲ್ಲಿ ಜಿಂಕೆ ಉಂಟು, ನಿಮಗೆ ಕಾಣ್ತಾ ಇದೆ? ಅದು ಕಾಣೋದಿಲ್ಲ, ನಮಗೆ ಕಣ್ಣಿಗೆ ಸರಿ ಕಟ್ಟು ಕಾಣೋದಿಲ್ಲ. ಇದರಲ್ಲಿ ಕಾಣೋದು ಇಲ್ಲೊಂದು ಸ್ಟಾಪ್ ಎಲ್ಲ ಕೊಟ್ಟುಕೊಂಡು ಹೋಗ್ತಿದ್ರೆ ಒಳ್ಳೇದಿತ್ತು ನಿಜವಾಗಿ. ಒಂದು ಸ್ಟಾಪ್ ಯಾಕೆಂದ್ರೆ ಗೊತ್ತಿಲ್ಲ, ಸ್ಟಾಪ್ ಕೊಟ್ಟರೆ ಟೈಗರ್ ಬಂದು ತಿಂದರೆ ಕಷ್ಟ ಆಗ್ಬೋದು. ರಿಸರ್ವ್ ಫಾರೆಸ್ಟ್ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಫಾರೆಸ್ಟ್ ನೋಡಿದ್ರೆ ನಮ್ಗೆ ಅಲ್ಲಿ ಮರ ಕಡಿದು ಟ್ರಕ್ಕಿಂಗ್ ಮಾಡೋದೆಲ್ಲ ಕಾಣ್ಬೋದು. ಇಲ್ಲಿ ಒಳಗೊಳಗೆ ಕನೆಕ್ಷನಲ್ಲಿ ಇಟ್ಕೊಂಡು ಒಳಗೆ ಕೈ ಬಿಸಿ ಮಾಡಿ ಉಂಟಲ್ಲ, ಎಲ್ಲ ಕಾಡು ನಾಶ ಮಾಡ್ತಿದ್ದಾರೆ. ಅಲ್ಲಿ ಇದೆಲ್ಲ ಉಂಟು, ಲೇಕ್ ಅಲ್ಲ, ಅಲ್ಲಿ ಲೇಕ್ ಉಂಟು, ಕ್ಯಾನಲ್ ಅಂತ, ಅದು ವಾಟರ್ ಕ್ಯಾನಲ್. ಒಂದು ಸಣ್ಣ ಮಟ್ಟಿಗೆ ಒಂದು ನಮಗೆ ರೆಸಾರ್ಟಿನಾಗೆ ಫೀಲ್ ಆಗ್ತಾ ಉಂಟು. ಅಂದರೆ ಕಾಡಿನ ನಡುವೆಯಲ್ಲಿ ಕಾಟೇಜಸ್ ಎಲ್ಲ ಬಿಲ್ಡ್ ಮಾಡಿ ಅಲ್ಲಿ ಕ್ಯಾಂಪಿಂಗಿಗೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಎಲ್ಲದಕ್ಕೂ ಹಣ ಕೊಡಬೇಕಷ್ಟೇ. ಒಂದು ಪ್ಯಾಕೇಜ್ ಉಂಟು, ಅದು 1 day 2000, 4000, 5000 ಥರ. ಅಲ್ಲಿ ಆಗ ಒಂದು ದೊಡ್ಡದು ಫ್ಯಾಪ್ಲೈಟ್ ಕೊಟ್ಟಿದ್ದಾರೆ ನಮಗೆ, ಅದರಲ್ಲಿ ಇತ್ತಾಗಿ ಫ್ಯಾಮ್ಲೆಟ್ ನೋಡಿ. ಇದರಲ್ಲಿ ಉಂಟು ಬ್ಯಾಂಬೂ ರಾಫ್ಟಿಂಗ್, ಜಂಗಲ್ ಕ್ಯಾಂಪ್, ಇದರಲ್ಲೆಲ್ಲ ಉಂಟು. ಪ್ರೋಗ್ರಾಮ್ ಆ್ಯಂಡ್ ಟ್ಯಾರಿಫ್ ಅಂತ ಎಲ್ಲ ಅವರೇ ಕರ್ಕೊಂಡು ಹೋಗ್ತಾರೆ, ಫಾರೆಸ್ಟ್ನವರೇ.